ಮರ್ತೊಂಬಿಟ್ನಲ್ಲ ನಾನು. ಹೌದು, ಮೊನ್ನೆ ಅರವಿಂದ ಒಂದು 2,000 ರೂಪಾಯಿನ ಕೊಟ್ಟು ಹೋದ. ನಂದು ಗೌರ್ಮೆಂಟಿಂದ ಬರೋದು 2,000 ರೂಪಾಯಿ ಬಂದೇ ಇಲ್ಲಲ್ಲ. ಹೋದ ತಿಂಗಳು ಬಂದಿಲ್ಲ, ಈ ತಿಂಗಳು ಬಂದಿಲ್ಲ. ಏನು ನನ್ನ ಸೊಸಿ ಏನಾರ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಬದ್ಲಿಗಿದ್ಲಿ ಮಾಡಿಸಿದ್ಲ ಏನಪ್ಪ? ನನಗೆ ಬರೋದು ಏನಾರ ಆಕಿಗೆ ಬರೋಂಗೆ ಮಾಡಿಸ್ಕೊಂಡಾಳ ಏನು ಗತಿ? ಅಯ್ಯೋ ದೇವ್ರೆ, ಈಗಿನ ಕಾಲ ಸೊಸ್ತ್ಯಾರ ನಂಬಕ್ಕಾಗಲ್ಲ. ಊರು ಬೆಂಡ್ಲಿನ ಕೇಳಬೇಕಾಗೈತಿ. ನನ್ನ ಸೊಸಿ ಮಾಡಲಿಲ್ಲ ಅಂದ್ರೂ ಈ ಕೆದಳಲಿಕ್ಕೆ ಬಿಡಾಡಿ ಗಿರ್ಜಿ ಈಕಿಯಾರ ಹೇಳ್ಕೊಟ್ಟಿರ್ತಾಳೆ ನನ್ನ ಸೊಸಿಗೆ ಹಿಂಗೆ ಮಾಡು ಅಂತೇಳಿ. ಇಂಥ ಕಳ್ಳಕಂತ್ರಿ ಆಟ ಎಲ್ಲ ಆಕಿನೇ ಆಡೋದು. ಆಕಿನ ಬಿಡ್ರಿ ಇನ್ಯಾರು ಆಡೋದಿಲ್ಲ. ಅತ್ತೇರ, ನಾನು ಸಂಘಕ್ಕೆ ಹೋಗ್ಬರ್ತೀನಿ. ನಿಮ್ಮ ಮಗ ಬಂದ್ರೆ ಹೇಳ್ರಿ. ಏನ್ರಿ ಸಾಯಕೋಕ್ಯಾ? ಇಕ ನನ್ನ ಮಗ ಬಂದ್ರೆ ಹೇಳ್ಬೇಕಾ? ಅಯ್ಯೋ ದೇವ್ರೆ, ಯಾಕೆ ಏನಾದ್ ಗಂಡ ಇಂತಿ ಜಗಳ ಮಾಡ್ಕೊಂಡ್ರನ? ಅಲ್ಲ, ಗಂಡ ಇಂತಿ ಜಗಳ ಮಾಡ್ಕೊಂಡು ಸಾಯಕೋಕ್ಕನಂತೀಯಲ್ಲ, ನಿನ್ನ ಬುದ್ಧಿ ಐತೆ ಇಲ್ಲ ಬುಕಾಲಿ ಐತಿಲ್ಲ ನಿನಗೆ? ಅಲ್ಲ, ಈಗ ಎಂತ ಸಾಯಕೋಕ್ಕಿ? ಆಗೋದೆಲ್ಲ ಆಗಿ ಗೊತ್ತು, ನೋಡೋದೆಲ್ಲ ನೋಡಿ ಆತು, ಇನ್ನೇನು ಸಾಯ್ತಿ? ಹಂಗ ಇರವ ಜಗಳ ಅಂತೇಳ ಇದ್ದಿಂದ ಅದಕ್ಕೆ ಸಾಯ್ತೀನಂದ್ರೆ ನಾಂದ್ರೆ ನನ್ನ ಮಗನ ಏನು ಜೈಲಿಗೆ ಹಿಡ್ಕೊಂಡು ಹೋಗ್ಬೇಕಂತ ಮಾಡಿ ಏನು ಪೊಲೀಸರು? ಏನು ಟ್ಯಾಕ್ಸ್ ಹತ್ಲಿ ನೀನೇ ಏನು ಮಾಡಿ ಸಾಯ್ಸಿ ಅಂತೇಳಿ ಅನ್ಬೇಕಲ್ಲ ಅವ್ರು. ಪಾಪ ಅದ್ರ ಪಾಡಿಗೆ ಕೆಲ್ಸಕ್ಕೆ ಹೋಗಿ ಹೊರಗೆಲ್ಲ ಹೊಲದ ಕಡೆ ಹೋಗೈತಿ, ನೀವು ಬರೋದ್ರಾಗ ಸತ್ತು ಬಿಟ್ಟಿದ್ರೆ ಗತಿ ಏನು ಬೇಡ, ಸುಮ್ಮನೆ ಒಳಗೋಗಿ. ಇಲ್ಲ ಒಳಗೋಗ್ಬಿಡ, ಮತ್ತೆ ಹೋಗಾರ ಊರ್ಲ ಹಾಕೊಂಡೋಗಿಕೊಂಡು ಇಲ್ಲ ಕುಂದ್ರಬಾಗಲ್ಲ ನಾನು ಇದ್ರಿಗೆ. ಅಯ್ಯೋ ದೇವ್ರೆ, ಏನಯ್ಯವ ಕಾಯಿಪಲ್ ತರಕ ಪ್ಯಾಟಿಗೆ ಹೋಗಿ ಬರ್ತೇನೆ ನಾನು. ಹಂಗ ಅತ್ಯಾರ ನಾ ಸಾಯಕ್ಕೆ ಹೋಗ್ತೀನಿ, ನಿಮ್ಮ ಮಗ ಬಂದ್ರೆ ಹೇಳ್ರಿ ಅಂತೀಯಲ್ಲ. ನೀನು ಏನು ಬಂದೈತಿ ಅಂತ ನಾನು ನೋಡು ಶಾಂತವ, ನಿನ್ನ ಶಾಣೆ ಅಂತ ತಿಳ್ಕೊಂಡಿದ್ದೆ ನಾನು. ಹಿಂಗೆ ದಡ್ಡದಿ ಅಂತ ನಂಗೆ ಗೊತ್ತಿದ್ದಿಲ್ಲ ನೋಡು. ಅಯ್ಯೋ 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 ದೇವ್ರೆ, ಏನು ಬಂದು ಹೋದಾರ ಮುಂದೆಲ್ಲ ಇದನ್ನ ಹೇಳ್ತಾಳ ಯವ್ವ ಮುದುಕಿ. ಅಲ್ಲ, ನಾನು ಯಾಕೆ ಜಗಳ ಮಾಡಿ ಸಾಯಕ್ಕೆ ಹೋಗಿದ್ದೆ ನೋಡತ್ತಾಗ. ಇನ್ನು ಇದಕ್ಕೆ ತಿಳಿಸಿ ಹೇಳ ಮಟ ಅಂದ್ರೆ ನನ್ನ ಬಾಯೇ ಬಿದ್ದೋಕತ್ತಾಗ. ಏನ ಬಾಯಿಗೆ ಬೀಳ್ತೀಯ? ಯೋ 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 ನಿನಗೇನು ಬಂದತ್ತೆ ನಿನಗ? ಓ, ಈ ಊರಾಗ ಸದ್ಯಕ್ಕೀಗ ಚಲೋ ಇರೋ ಬಾವಿ ಅಂದ್ರೆ ಇವ್ರು ಗೌಡ್ರು ಭೀಮಣ್ಣಾರ್ದೊಂದೆ, ಅವ್ರ ಬಾವಿಯಾಗ ಬೀಳ್ತೀಯ? ಆತ್ ಬಿಡ ಹಂಗಾರ. ಅಲ್ಲ, ಗಣಪನ ಹಬ್ಬ ಬಂದ್ರೆ ಹಾಕಕ್ಕೆ ಒಂದು ಬಾವಿ ಅಂತಿದ್ದಿದ್ದು ಅದೇ ಒಂದ. ಈಗ ನೆಟ್ ಪುಟಾಗಿ ಗಣಪನ ಎಲ್ಲರೂ ಒಯ್ದು ಅದ್ರಾಗ ಹಾಕ್ತಾರೆ. ಅದ್ರಾಗ ನೀ ಬಿದ್ದಿ ನಾ ನೀರು ಕುಲ್ಗಾಡಿಸ್ಬೇಕಂತ ಮಾಡಿಯಾ? ಇಲ್ಲೋಡ, ಅದ್ರಾಗ ಮೊದ್ಲ ನೀರು ಬೇರೆ ಜಾಸ್ತಿ ಇಲ್ಲ. ಬಿದ್ದೆ ಅಂದ್ರೆ ಸೀದಾ ಇಲ್ಲೋಡಿಲ್ಲ ನೆಲಕ್ಕೆ ಬೀಳ್ತಿ. ತಲೆ ಏನಾದ್ರೆ ಡಗಲ್ ಅಂತ ಹೊಡಿತಿತ್ತು ನೋಡು. ಆಮೇಲೆ ತಲೆ ಹೊಡ್ಕೊಂಡು ರಗತ್ ಬಂದು ಸೊರ್ಯಾಡಿ ತ್ರಾಸಾಗಿ ಸಾಯ್ತಿಲೇ. ಬೇಡ, ಹೇಳು ನನ್ನ ಮಾತು ಕೇಳು. ಏನು ಹಾಗೆಲ್ಲ ಬಾಯಿಗೆ ಹೋಗಿ ಅದು ಬೀಳ್ಬೇಡ. ಬಾಯಿಗೆ ಬೀಳೋದು, ಕೆರೆಗೆ ಬೀಳೋದು ಇದೆಲ್ಲ ಮಾಡಬೇಡ. ತಣ್ಣಗೆ ಬಿದ್ದಾಡು ಹುಚ್ಚು ಮೂಳಿ. ಅದೇನ ಅಂತಾರಲ್ಲ, ಹೊತ್ತಿಲ್ದತ್ನೆ ಕತ್ತಿ ಮೇನೆ ಇರ್ತಂತೇಳಿ ಎಂದು ಇಲ್ಲದಿಂದ ಮಾಡಕೊಂಟಾಳೆ ಇಂಥವು ಹಿರೇತನ. ಇದೇನ್ ಗಿರ್ಜಿ, ತಿನ್ಲಿಲ್ಲ ಉಣ್ಲಿಲ್ಲ ಅದೇನ ಬಂದು ಹಣಿಗೆ ಬಡಿತನ್ನಂಗ ಅಲ್ಲೋಡ. ಸುಮ್ಮನೆ ಇದ್ದಕ್ಕಿಗೆ ಸಂಘಕ್ಕೆ ಹೊಂಟನಿ ಅಂತ ಹೇಳಾಕತ್ ಬಂದನಿ. ಈ ನಮ್ನಿ ಮಾತಾಡಕತ್ತತಿ. ಯಾರಿಗೆ ಹೇಳಾಕತ್ತಿ? ಓ, ಬೆಂಡ್ಲಿ ಬಂದಿರ್ಬೇಕು. ಮುಂದೆ ಬಾರ ಹಿಡ್ಬಿಟ್ಟಿ, ಹಿಂದೆ ಯಾಕೆ ನಿಂತಿ? ನಿಂದೊಂದು ದೊಡ್ಡ ಎದರಿಕೆ ನನಗೆ, ಅದಕ್ಕೆ ಹಿಂದೆ ನಿಂತೇನಿ. ತಡಿ. ಅಮಸಿ ಹೊಂಟ ನೋಡ ಕಡೆಸಿ. ಅಮಸಿ ಅಮಸಿ ಬೈಲಿ ಬೈಲಿ. ಏನ ಎದಕ್ಕೆ ಕರ್ದಿ? ನಾನೇ ಮೊದ್ಲೇ ಬೇಜಾರ್ನಾಗ ಹೊಂಟೀನಿ. ಬ್ಯಾರೆ ಕೆಲ್ಸಕ್ಕೆ ಹೋಗುವಂತಿ ಯಾರು ಬೇಡ ಅಂದ್ರೆ ನಿನಗ? ಏನೇ ಎಂತಿ ಮನೆಗೆ ಏನಾರು ಹೋಗಿದ್ದೇನು ಮತ್ತೆ? ಇಂಥದೆಲ್ಲ ಕರೆಕ್ಟಾಗಿ ಕಂಡು ಹಿಡಿತೈತಿ ಕೇಡಿ ಮುದುಕಿ ಬಾಗಲ್ಲ ಕುಂತ ಕಾಸ್ಲೆ. ಏನ ಈಗ ಅದು ಎದಕ್ಕೆ ಬೇಕ? ಸಾಕಾಗಿ ಬಂದೆ ನಾನು ಅತ್ತಾಗ. ಏನ ನೀನು ಸಾಯ್ಬೇಕು ಅನ್ಕೊಂಡಿಯಾ? ಸೊಳ್ಳೆ ಹೇಳ್ಬೇಡ. ನೋಡು ಶಾಂತವ, ನೋಡು ಅವನ್ ಮದುವೆ ಆತ. ಮದುವೆಯಾಗಿ ಅಲ್ಲೇ ಇನ್ನು ಮದುವೆ ಮನೆಯಿಂದ ದಾಟಿಲ್ಲ ಹೊರಗೆ ಹೆಂಟ್ ಬಿಟ್ಟು ಹೋದ್ಲು. ಅವ ಸತ್ತಾನ? ಸತ್ತಿಲ್ಲ, ಹೌದಿಲ್ಲ ಮಾಸಿ? ಅಷ್ಟ ಯಾಕ, ಮದುವೆಯಾಗಿ ಬರಬ್ಬರಿ 1 ವಾರ ಆದ್ರೂ ಇನ್ನೂ ಅನಿಮಲ್ ಇಲ್ಲ, ಆದ್ರೂ ಅವ ಸತ್ತಾನ, ಹೌದಿಲ್ಲ ಮಾಸಿ? ಪಾಪ ಮದುವೆಯಾಗಿಂದ ಅದು ಎಲ್ಲೆಲ್ಲ ಅನಿಮಲ್ಲಿಗೆ ಹೋಗ್ಬೇಕಂತಿದ್ನು. ಏನು ಇಲ್ಲ, ಮದುವೆಯಾಗಿಂದ ಒಂದು ಉಮ್ಮಾನು ಇಲ್ಲ, ಟಂಟಡಾನು ಇಲ್ಲ. ಟಂಟಡ ಟಂಟಡ ಅಂದ್ರೇನ? ಅದಲೇ ಟಂಟಡ. ಕೇಡಿ ಮುದುಕಿ ಪಾಪ ಮದುವೆಗಿಂದ ಒಂದೇ ಒಂದು ಉಮ್ಮಾನು ಇಲ್ಲ. ಮಳೆಯಾಗ ನೆಂದಿರ ಗುಡಿಸ್ಲಾದಂಗಾಗ್ಯಾನ. ಅದು ಈ ಮಳೆಗಾಲದಾಗ ಪಾಪ ಒಂಟಿ ಗುಗಿ ಗತೆ ಗುಡಿ ಬಾಗಲಾಗ ಬಸಂದೇರ್ ಗುಡಿ ಬಾಗಲ್ಲ ಮಕ್ಕಳಾಕತ್ತಾನ. ಮನಿ ಮಾಡಿದ್ರು ಮನಿಗೆ ಹೋಗವಲ್ಲ, ಆದ್ರೂ ಅವ ಸತ್ತಾನ. ನೋಡು, ಅವನ್ ನೋಡಿ ಕಲಿ ನೀನ. ಅಮ್ಮಸಿ, ಈ ಹಾಳಾದ ಮುದುಕಿ ಉದಾಹರಣೆ ಕೊಡಕ್ ನನ್ನ ತಗೋಬೇಕನ? ಅಲ್ಲ, ನಾನು ಏನ್ ಬಿಟ್ಟು ಹೋದ್ರು ನಂಗೆ ಸಾಯ್ಬೇಕಂತ ಅನ್ಸಿಲ್ಲ. ಆದ್ರೆ ಈ ಮುದುಕಿ ಮಾತಾಡೋ ಮಾತಿಗೆ ಈಗ ಸತ್ತೋಗ್ಬಿಡ್ಬೇಕು ಅನ್ಸಕತ್ತೈತಿ. ದೇವ್ರೇ ನನ್ ಕರ್ಕೊಂಬಿಡಪ್ಪ. ಅಲ್ಲ, ಮಾವನ್ ಮನಿಗೆ ಹೋಗಿದ್ನ ಏನ ಯಾರಿಗ್ ಗೊತ್ತ? ಮಾವನ್ ಮನ್ಯಾಗ ಪಾಪ ಚಂದಾಗಿ ಅತಿಥಿ ಸತ್ಕಾರ ಸಿಕ್ಕಿಲ್ಲ, ಹಳೆ ಅನ್ನೋ ಮರ್ಯಾದೆ ಸಿಕ್ಕಿಲ್ಲ. ಹೆಂಡ್ತಿ ನೋಡಿದ್ರೆ ತವ್ರ ಮನ್ಯಾಗ ಅದಾಳ. ಆಜು ಬಾಜು ಮಂದಿ ಆಡ್ಕೊಂಡು ನಗಾಕತ್ತಾರ. ಕಟ್ಕೊಂಡು ಹೆಂಡ್ತಿ ಮನಿಗೆ ಬಂದಿಲ್ಲ. ಏನ ಎಂತ ಅದು ಇಲ್ಲ. ಹೆಂಡ್ತಿ ಕೈ ಏನು ಬಿಸಿ ರೊಟ್ಟಿ ತಿನ್ನೋ ಯೋಗ ಇನ್ನೂ ಬಂದಿಲ್ಲ. ಮದುವೆ ಆದ್ರೂ ಮದುವೆ ಆಗ್ಲಾರ್ದು ಮೂಳಿಗತಿ ಅಡ್ಡಾಡಕತ್ತಿದ. ಆದ್ರ ಅವ ಸತ್ತಾನ. ಇಷ್ಟೆಲ್ಲ ಆದ್ರೂ ಆ ಭಡ ಸತ್ತಿಲ್ಲ. ನೀ ಯಾಕೆ ಸಾಯ್ತಿ? ಮದುವೆ ಆದ್ಬಿಟ್ಲೆ ಪಾಪ ಅವ್ರ ಪಾಡಿಗೆ ಹೋಗ್ಬಿಟ್ಟಿದ್ರೆ ಏನ್ ಚಂದಾಗಿ ಬಂದು ಬಾಳೆ ಮಾಡಕತ್ತಿದ್ರ ಇಷ್ಟೊತ್ತಿಗಾಗ್ಲೇ ಎಷ್ಟು ಅಮಾಸಿ ಹುಣಿ ಹುಡ್ತಿದ್ವ ಯಾರಿಗ್ ಗೊತ್ತು? ಮರಿ ಅಮಾಸಿ ಹುಣಿವಿ ಯಾವುದು ಇಲ್ದಂಗಾಗೈತಿ. ಈಗ ಹಾಫ್ ಟಿಕೆಟು ಇಲ್ಲ, ಏನೂ ಇಲ್ಲ. ಅಲ್ಲಿ ಹೆಂಡ್ತಿನೂ ಅವ್ರು ಅಲ್ಲಿ ಬಿಟ್ಕೊಂಡು ಕುಂತು ಅವ ನೋಡಿದ್ರೆ ಆರಾಮಾಗಿ ಅಡ್ಡಾಡ್ತಾ ಅದಾನ. ಇನ್ನೂ ಸಾಯ್ಬೇಕನ್ನು ಯೋಚನೆ ಮಾಡಿಲ್ಲ. ನೀನು ನೋಡಿದ್ರೆ ಸಾಯಕುಂಟಿ ಆಗ್ಲೇ. ಏನ ಸುಮ್ಮನಿರಿ ಇಂಥವೆಲ್ಲ
ತಲೆ ಕೆಡ್ಸ್ಕೊಳಕತ್ತಾಗ ಅಮಾಸಿ ನೀನ್ ಲಗ್ನಕ್ಕಂತ ಸೀರೆ ಕೊಟ್ಟಿದ್ಯಲ್ಲ ಜಂಪರ್ ಹೊಲಿಸಿಟ್ಟನ್ಲೆ ಆ ಸೀರೆ ಉಟ್ಕೋಬೇಕಪ್ಪ ನೀನ್ ಕುಬ್ಸಕ್ಕಂದ್ರೆ ಇದೇನಿದೆ ಏಂತಿ ಬರಾಕತ್ತ ಇರಲಿಲ್ಲಲ್ಲ ಹಿಂಗಾದ್ರೆ ಯಾವಾಗ ನಾನು ನಿನ್ ಕುಬ್ಸಕ್ ಉಟ್ಕೊಳ್ಳೋದು ಸೀರೆನ ಅಯ್ಯೋ ದೇವ್ರೆ ಏ ಮುದ್ಕಿ ನನ್ನ ಹೆಂಡತಿ ಬಂದಿಲ್ಲ ಬಿಟ್ಟು ಹೋಗ್ಯಾಳ ಅನ್ನೋದಕ್ಕಿಂತ ನೀ ಅಂತ ಇರೋದೇ ನನ್ ಕುತ್ತಿಗೆ ಚಿಕ್ಕೊಂಡಾಗ ಆಗತೈತಿ. ಯಾವಾಗ ಈಗ ಸಾಯ್ತೇನೆ ಇನ್ನೊಟ್ಟೊತ್ತಿಗೆ ಸಾಯ್ತೇನೆ ಅನ್ನಂಗ ಆಗೈತಿ. ಯಾಕಿಂಗ್ ಜನ್ಮ ತಿಂತೀಯ ಹೋಗ್ ಬರೋರಿಗೆ ಕಾಡ್ಕೊಂತ ಹಿಂಗ ನಿಗ್ರಿಸ್ ನೀರ್ ಕುಡ್ತಿತ್ ನೋಡಿದ ಶಾಂತಕ್ಕ ನೀ ಯಾಕೆ ಮುಂದೆ ಸಾಯ್ತ ನಂಗೆ ಇಲ್ಲಲ್ಲೇ ಇದು ಅಮಾಶೆ ಅಂತ ನಾನು ನೋಡಿ ಗಿರ್ಜಿ ಇಲ್ಲ ಇವ ಸಂಘಕ್ಕೆ ಹೋಗ್ಬೇಕಲ್ಲ ಇವತ್ತು ಅದಕ್ಕೆ ಸಂಘಕ್ಕೆ ಹೋಗ್ಬರ್ತೇನೆ ನಿಮ್ಮ ಮಗ ಬಂದು ಹೇಳ ಅಂದ್ರೆ ಸಾಯಕ್ ಹೊಂಟಿನ ಅಂತ ನಿಂತತಿ ನೀನ್ ಹೇಳಿ ಸಾಕ ಹೋಗತ್ತವ ಇವತ್ತಾಗ ನಡಿಲೆ ಗಿರ್ಜಿ ಮಾತು ಬೇಡ ಕತಿ ಬೇಡ ನಡಿ ಹೋಗನ್ ನೆಟ್ಟಗ್ ಮನೆಯಾಗಿರೋ ಸುಶಿನ ಸಾಯಕ್ ಹೊಂಟಾಳ ಅಂತೀಯಲ್ಲ ಆ ಕ್ಯಾಪ್ ಮೂಳಿ ನಿನ್ನ ಕಿವ್ಯಾಗ ಕಾದೆಣ್ಣಿ ಸುರುಲಿ ಕಿವುಡು ಮೂಳಿ ನಿನ್ನ ಕಿವಿನ ಕುಟ್ಲಿ ಅದ ನೀನು ಏನು ಮಾಡ್ಲಿ ಅಂತ ನಾನು ನೀನು ದಾರೆ ಹೊಂಟಾಗ ನಾಯಿ ಹಿಡಿದು ನೀನು ಕಚ 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 ಕಿವಿ ಕಡ್ದು ಬಿಡ್ಬೇಕದ ನೀನು ನಿಲ್ಲಡಿಲೆ ರಾತ್ರಿ ಮಕ್ಕೊಂಡಾಗ ಬಂದು ಆ ಕಿವ್ಯಾಗ ಹಳೆ ಸ್ಟಾಕ್ ಗುಗ್ಗಿ ಏನಾರು ಸಿಕ್ಕೊಂಡತನ ನೋಡ್ತಂತಡಿ ಒಂದು ಬಡಿಗೆ ತೊಗೊಂಡು ಚಂಬರ್ ಕಟ್ಟದಾಗ ತಿವಿತಿರ್ತಾರಲ್ಲ ಹಿಂಗೆ ಚಂಬರ್ನ್ಯಾಗ ಒಂದು ದೊಡ್ಡದೊಂದು ಪೋಲ್ಸ್ ಹಾಕಿ ಅಂಥದೊಂದು ಗಳ ತಂದು ಕಿವ್ಯಾಗ ತಿವಿ ತಿಂತಡಿ ಅಂದ್ರೆ ಯಾವ್ದಾರು ಹೊಲಸು ಪಲ್ಸು ಇದ್ರೆ ಅಡ್ಡ ಸರದು ಕಿವಿ ಕೇಳಲೆ ಹೊತ್ತಾಗ ಸಾಕಾಗೈತೆ ನಮ್ಗಂತೂ ಹೊತ್ತಾಗ ಏನ್ ಮರ್ಯಾದಿ ಇದ ಫಸ್ಟ್ ಟೈಮ್ ನೋಡಿ ನಮ್ ಗಿರ್ಜಿ ಇಷ್ಟು ಪ್ರೀತಿಯಿಂದ ನನ್ನ ಜೊತೆಗೆ ಮಾತಾಡಿದ್ದಂದ್ರೆ ಆದ್ರೆ ಏನ ಅಂದ್ಲ ಏನಪ್ಪ ಅಮಾಸಿ ಮೊದ್ಲು ನಿನ್ನ ಇಂಟಿ ಕರ್ಕೊಂಬರೋದು ನೋಡ್ಲಾ ನಿಮ್ಮ ಅತ್ತಿ ಭಾಳ ಬಾಲ ಬಂಗಡಿ ಆಟ ಆಡಕ್ಕಿದಾಳಕಿ ನಿಮ್ಮ ಅತ್ತಿ ಬರಬರಿ ಇಲ್ಲಕಿ ಮತ್ ನೋಡಿ ಡಬರೇಸಿ ಕೊಡಿಸಿ ಹೆಂತಿಗೆ ಇನ್ನೊಂದು ಲಗ್ನ ಮಾಡಿಗಿಡ್ಯಾಳ ಮತ್ತೆ ಅದಕ್ಕೆ ಕರ್ಕೊಂಬಂದ್ಬಿಡು ದೌಡಕಿನ್ನ ಏನ್ ಕೇಳಿ ಮುದುಕಿ ಕುಡಿತೇ ಇವ ಇದತ್ತಾಗ ಏನ ನನ್ನ ಮುದ್ದು ಮಗಳು ಯಾಕ ಬಾಳ ಬೇಜಾರ್ ಮಾಡ್ಕೊಂಡಿಯಲ್ಲ ಅಪ್ಪ ಭಾಳ ಬೇಜಾರಾಗತೈತಿ ಬೇಜಾರಾಗತೈತಿ ಯಾಕ ಯಾಕಂದ್ರ ಬರೀ ಇದೇ ಆಗತೈತಿ ನಾವು ಓದೋದು ಎಕ್ಸಾಮ್ ಎಲ್ಲ ಮುಗಿತಾವ ಈಗ 7 ತಾರೀಕಿಗೆ ಎಕ್ಸಾಮ್ ಎಲ್ಲ ಮುಗಿತಾವ ನಾನು ಆಮೇಲೆ ಏನು ಮಾಡಲಿ ಬೇಜಾರು ಅಪ್ಪಾಜಿ 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 ಎಲ್ಲರ ಹೋಗಣ ಅಪ್ಪಾಜಿ ಬರೀ ಊರ ಅಡ್ಡಾಡ ಮತ್ತೊಂದು ಏನಿಲ್ಲ ಓದೋದು ಬರೆಯೋದು ಐತಲ್ಲ ಅಪ್ಪಂದು ಈಡ ಗಿಡಗಣ್ಣಿ ಆಸ್ತಿ ಮತ್ತೆ ಆರಾಮ ಕುಂತ ಬಿಡು ಓದಿದ್ರು ನಡೀತು ಓದ್ಲಿಕ್ಕಂದ್ರು ನಡೀತು ಅಂತೇಳಿ ಇಲ್ಲೋಡ ಚಂದ ಓದೋದ್ ಕಲಿಯ ಲಕ್ಷ್ಮೀ ನೋಡಕಿನ್ನ 5 ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ ಅಂತ ನಿನ್ನ ಅರವಿಂದ ಹೇಳಕತ್ತಿದ್ನ ಏನ್ ಶಾಣೆ ಅದಾಳ ಬೇಸ್ ಚಂದ ಓದ್ತಾಳ ಹ್ಯಾಂಡ್ ರೈಟಿಂಗ್ ಅಂತ ಮುತ್ತು ಕೊಡ್ಬೇಕು ಅಷ್ಟು ಒಂದೊಂದು ಮುತ್ತು ಪೋಣಿಸ್ದಂಗಾಗಿ ಅಷ್ಟು ಚಂದ ಬರೀತಾಳ ಎಷ್ಟು ಇಂಟ್ರೆಸ್ಟ್ ಆಗಿ ಇದು ಮಾಡ್ತಾಳ ಅದಕ್ಕೆ ಯಾವಾಗಲೂ ಬಡವ್ರ ಮಕ್ಕಳಿಗೆ ಬುದ್ಧಿ ಜಾಸ್ತಿ ಅಂತಾರಲ್ಲ ಹಂಗ ಎಲ್ಲ ಇದ್ದು ಓದಕ್ಕೆ ಇದು ಇರಂಗಿಲ್ಲ ನಮ್ಮ ಅಶ್ವಿನಿ ಎಷ್ಟು ಬೇಜವಾಬ್ದಾರಿ ಮಾಡ್ತಾಳ ಆಕಿ ನೋಡವ ಎಷ್ಟು ಚೆನ್ನಾಗಿ ಓದ್ತಾಳ ಅಂತ ನಿನ್ನೆರ ಹೇಳತ್ತಿದ್ದ ಅರವಿಂದ ಬಂದೇ ಬಿಟ್ಟೆ ಅಡ್ಗಿ ಮನೆಯಾಗ ಅದಿ ಹಂಗಾರ ಸುಮ್ಮನೆ ಇರ್ತಾಳ ಬಿಡ ಅಂತ ಒಂಚೂರು ಅಪ್ಪಾಜಿ ಜೊತೆ ಮಾತಾಡತ್ತೀನಿ ಆಗ್ಲೇ ಬಂದೇ ಬಿಟ್ಲ ಅದಕ್ಕೂ ಬಾಯ್ ಹಾಕೊಂಡು ಓದ್ತೀನವ ಓದ್ಲಂಗಿರ್ತೀನಿ ನಾನು ಅವ ದಸರಾಕ ಹೋಗಿ ಬರುನಾ ಹಾ ಆಗದ್ದಲ್ಲಾಗ ಆ ನೂಕು ನುಗ್ಲು ಯವ್ವ ನಿಂದ್ರಾಗ ಜಾಗ ಇರೋದಲ್ಲ ಕುಂದ್ರಾಗ ಜಾಗ ಇರೋದಲ್ಲ ಆ ಇದ್ರಾಗ ಯಾರು ಹೋಗಿ ದಸರಾ ನೋಡ್ಬೇಕಾಗೈತಿ ಏನಂತದ ಯವ್ವ ತಾಯಿ ನನ್ನ ಮಾತು ಕರಿಬೇಡವ ಯವ್ವ ಮೊದ್ಲ ಮಣ್ಕಾಲಿ ಎರಡು ನೂ ಬರಾತಾವ ಇತ್ತಿತ್ತಾಗ ಅಪ್ಪಾಜಿ ಈಗ ಕಾಲ ಯಾಕೆ ನೂ ಬರಾತಾವ ಹೇಳ ಅವನು ಎಲ್ಲಿ ಅಡ್ಡಾಡಂಗಿಲ್ಲ ಬರೇ ಮನ್ಯಾಗ ಕೂತಿರ್ತಾಳ ಬೆಳಗ್ಗೆ ಹೇಳ್ತಾನೆ ಏನ್ ಕೆಲ್ಸ ಇರಂಗಿಲ್ಲ ಅದ್ಗೆ ಮೆದ್ದು ಎಲ್ಲ ಮಾಡ್ತಿರ್ತಾಳ ಪಾಪ ಅದಕ್ಕೆ ಹೋಗಿ ಒಂಚೂರು ವಾಕಿಂಗ್ ಇಲ್ಲೇ ಪಾರ್ಕ್ ಮುಂದೆ ಐತಲ್ಲ ಗಾರ್ಡನ್ ಇಲ್ಲೇ ಒಂದು 4 ರೌಂಡ್ ಹೊಡೆದ್ ಬಾ ಕಾಲು ಹಗರಕತಿ ಅಂತ ಹೇಳಿದ್ರೆ ಹ್ಞೂ ಅಂತಾಳ ಮತ್ತು ಎದ್ದು ಸುಮ್ಮನೆ ಕುಂದಿರ್ತಾಳ ಹೋಗಂಗಿಲ್ಲ ಅಷ್ಟು ಸೋಂಬೇರ್ತನ ಮಾಡ್ಕೋತಾಳ ಮತ್ತೆ ಕಾಲು ನೋವು ಬರಾಕತ್ತಾವ ದಪ್ಪೇನಿಲ್ಲ ಅಂತ ಏನ ದಪ್ಪ ಆಗ್ಬಿಟ್ರೆ ಮುಗಿದೋಗ್ತೀನಿ ಕತಿ ಅಲ್ಲಿ ವಾಕಿಂಗ್ ಮಾಡಿದ್ರೆ ಹಗರ ಇರ್ತಾವ ಅವನ್ಗಿಂತ ದೊಡ್ಡವ ಅಪ್ಪಾಜಿ ನೀನು ಅಪ್ಪಾಜಿ ದೊಡ್ಡವ್ರು ನೀವು ನಿಮ್ ಕಾಲು ನೋವು ಬಂದೈತನ ಇಲ್ಲ ಆದ್ರೆ ಅವಂದ್ ಯಾಕೆ ನೋವು ಬಂದೈತಿ ಅಡ್ಡಾಡಂಗಿಲ್ಲ ಅದಕ್ಕೆ ನೀನ ಬೇಕು ಕಡಿಮೆ ಆಗಿದ್ದೇವ ಅತ್ತಿಗಿಂತ ಬಲ ಉರ್ಸ್ಕೊಳಕ್ ನಂಗೆ ವಾಕಿಂಗ್ ಹೋಗಂತ ಹೋಗ್ತೇಂತವ ಇಷ್ಟ ದಿನ ಮಳೆ ಇತ್ತಲ್ಲ ಹೋಗಿದ್ದಿಲ್ಲ ನೋಡು ಇಂಥವ ಹೇಳ್ತಾ ಪಾರ್ವತಿ ಆಫೀಸ್ ಕೊಂಟಿಯಾ ಇಲ್ರಿ ಮಾವರ ಆಫೀಸ್ ಹೊಂಟಿಲ್ರಿ ದವಾಖಾನೆ ಹೊಂಟಿದ್ವಿ ರೀ ಯಾಕಮ್ಮ ಹುಷಾರಿಲ್ಲ ಯಾರಿಗೆ ನಿನಗ ಅರವಿಂದ್ಗ ಇಲ್ರಿ ಮಾವರ ಹುಷಾರ್ ಅದೇನಿ ಅದ ಮಕ್ಕಳ ಸಲಾಗಿ ತೋರಿಸ್ಕೊಳಕ್ ಹೋಗಿದ್ನಲ್ರಿ ಅದಕ್ಕೆ ಹೊಂಟೇನ್ರಿ ಇವರು ತಯಾರಾಗಿ ಬರತ್ತಾರ ಕೆಳಗೆ ನಾ ಬಂದೆ ಅದಕ್ಕೆ ಹೊಂಟ್ರಿನ ನಾಷ್ಟ ಮಾಡಿದ್ರಿ ಇಬ್ರು ಹ್ಞೂ ನಾಷ್ಟ ಮಾಡಿದ್ವಿ ಇಬ್ರು ನಾಷ್ಟ ಮಾಡಿದ್ವಿ ನಾ ತಯಾರಾಗಿ ಬಂದೆ ಅವ್ರು ಆಗತ್ತಾರ ಅಂಗಿ ಬುಡ್ಡಿ ಹಾಕೊಳತ್ತಿದ್ರೆ ಬಂದೆ ನಾನು ಚಂದಾಗಿ ಡಾಕ್ಟರ್ ಕಡೆ ಕೇಳ್ಕೊ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಹಿಂಗ್ರಿ ಗುಳಿಗೆ ಖಾಲಿ ಆದ್ವು ಬರಾಕ್ 3 ದಿನ ಆತ್ ನಮ್ದ ತಡ ಆತ ಮತ್ತೀಗ ಏನಾರ ಗುಳಿಗೆ ಔಷಧದವ ಕೇಳ್ಕೊ ಚಂದಾಗಿ ಏನ ಭಾಳ ಹುಷಾರಿರ್ಬೇಕವ ಏನ ಕೇಳ್ಕೊ ಇನ್ನೂ ಏನಾರ ಟ್ರೀಟ್ಮೆಂಟ್ ಕೊಡು ಬಾಕಿ ಇದ್ರ ಏಟ್ರೆ ಯಾಕೆ ಖರ್ಚಾಗೋಲ್ತಕ್ಕ ಬಟ್ ಅವೆಲ್ಲ ಆಗ್ಬೇಕು ನೋಡು ಹ್ಞೂ ಅಮ್ಮ ಹೇಳ್ತೀನಿ ಅಂದಂಗಮ್ಮ ಅನುಗ ತೋರಿಸ್ಕೊಂಡ್ ಬಂದಿದ್ರಲ್ಲ ಹೋಗಿದ್ಲಂತ ದವಾಖಾನಿಗೆ ಓಹೋ ಅನು ಅಕ್ಕಾಗ ಬೇರೆ ಹೇಳಿ ಏನ್ ಬೇ ಮತ್ತೆ ನಿಮ್ ಜೋಡಿನ ಅಲ್ಲ ನಾಕಿದು ಲಗ್ನ ಆಗಿದ್ದ ಏನ್ ಸುದ್ದಿನ ಇಲ್ಲಪ್ಪ ಒಬ್ರದಾರ ಇದ್ರು ಒಂದು ಮಾತಾಕಿತ್ತನ್ನ ಏನ್ ಹಾಕಿದ್ದು ಇಲ್ಲ ನಿಂದು ಇಲ್ಲ ತಗ
ಅದಕ್ಕೆ ಆಕಿಗೆ ತೋರಿಸ್ಕೊಂಬ ಅಂದಿದ್ದೆ. ಹೋಗಿದ್ಲು ಬಿಟ್ಟಿದ್ಲು ಏನು ಮಾಡಿದ್ಲು ಅನ್ನೋದ ಗೊತ್ತಿಲ್ಲ. ಅವ್ರ ಮನ್ಯಾಗ ಒಂದು ಮುದೇವಿ ಅವ್ರ ಅತ್ತೆ ಐತಲ್ಲ, ಏನಾರ ಕಿರಿಕಿರಿ ಮಾಡಿ ಏನಾರ ಒಂದು ಅಂದಿರ್ತತೆ. ಅದಕ್ಕೆ ಎಲ್ಲಿ ಮರ್ತು ಕುಂತ್ಲ ಏನ. ಆಮೇಲೆ ಒಂದು ಫೋನ್ ಹಚ್ಚವ ಪಾರ್ವತಿ. ಫೋನ್ ಹಚ್ಚಿ ಒಂಚೂರು ಹಂಗೆ ಮಾತಾಡ್ಕೊಂತ ಅವ್ರ ಹತ್ತಿಲ್ಲ ಅಂದ್ರೆ ಇದೇನಾದ ದವಾಖಾನಿದಂತ ಒಂಚೂರು ಕೇಳ. ನನ್ನ ಮುಂದೆ ಹೇಳಕ್ಕೆ ಕೆಲವೊಂದು ನಾಚ್ಕೊಂತಾಳ. ಏನು ನೀವು ಗೆಳತ್ಯಾರ ಮಾತಾಡ್ತೀರಿ ಬಾ ಮನಸ್ಸು ಬಿಚ್ಚಿ, ಏನಾಯ್ತು ಎತ್ತ ಕೇಳು ಒಂಚೂರು. ಹ್ಞೂ ಅಮ್ಮ ಕೇಳ್ತೀನಿ. ಹೋಗ್ಬರ್ಲಿ ಅಮ್ಮ ದವಾಖಾನಿಗೆ? ಹೋಗ್ಬರ್ತೀವಿ. ಹ್ಞೂನಪ್ಪ ಹೋಯ್ ಬಾ. ಅದಕ್ಕೆ ಮಧ್ಯೆ ಒಂದು ನಿಮಿಷ, ನಂಗೆ ಬೇಜಾರಾಗತ್ತೈತಿ. ಈಗ 7ನೇ ತಾರೀಕಿಗೆ ಎಕ್ಸಾಮ್ ಮುಗಿತೈತಿ. ದಸರಾಕ್ಕೆ ಹೋಗೋಣಂತ ಹೇಳತಿ ಅಮ್ಮ ಅಪ್ಪಾಜಿಗೆ. ಅವಾಗ ಅಣ್ಣ ದಸರಾ ನೋಡ್ಕೊಂಬರೋಣ ಅಣ್ಣ ಈ ಸಲ. ಹಾಂ ಹೌದು, ನಾನು ಕೇಳ್ಬೇಕಂತಿದ್ದೆ. ಅಪ್ಪಾಜಿ ಹೋಗ್ಬರ್ನ್ರಿ ಎಲ್ಲರೂ ಸೇರಿ ದಸರಾಕ. ಕರೆ ನಾ ಬೇಸರ ಆಗ್ಬಿಟ್ಟೈತಿ ಯಾಕೆ ಒಂಥರ. ನಾ ಹೋದ್ಸಲ ನಮ್ಮ ಗೆಳೆಯ ಹೋಗಿದ್ದ, ಅವ ಹೇಳಿದ ಭಾರಿ ಮಸ್ತ್ ಐತ್ಲೆ ನೋಡ್ತಕ್ಕದ್ದೈತಿ ದಸರಾ, ಹೋಗ್ಬರ್ಬೇಕು ಜೀವನದಾಗ ಒಮ್ಮೆರ ಅನ್ನಕತ್ತಿದ್ದ. ಹೋಗೋಣ ಅಷ್ಟ್ರು. ಈ ನಾನು ಆಫೀಸ್ ಇರ್ತೈತಪ್ಪ, ನಾನೇನು ಬರಲ್ಲ, ನೀವು ಹೋಗ್ಬರ್ರಿ. ಅಪ್ಪ ಒಂದು 2 ದಿನ, ಭಾಳ ದಿನ ಅಲ್ಲ 2 ದಿನ, 2 ದಿನದ ಮಟ್ಟಿಗೆ ನಡೀತೈತಿ. ಮ್ಯಾನೇಜರ್ ಮೇಲೆ ಬಿಟ್ಟು ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದಿತ್ಯ ಮಾವರು ಇರ್ತಾರಲ್ಲ. ಏಯ್ ದಸರಾ ನೋಡಕ್ ಹೋಗೋದಂದ್ರೆ ಅವ್ರಿಬ್ರನ್ನ ಬಿಟ್ಟು ಹೋಗ್ಯೇನ? ಅವ್ರಿಬ್ರನ್ನ ಕರ್ಕೊಂಡ ಹೋಗೋದಪ್ಪ. ಈಗ ಅನೂನ್ ಕರದಿಂದ ಹಳಾನ್ ಕರಿದಂಗೆ ಇರ್ತೀಯೇನ? ಅವಾಗ ಅಕಸ್ಮಾತ್ ಬಂದ್ರೆ ಇಬ್ರ ಜೊತೆಲೇ ಬರ್ತಾರೆ. ಹಂಗೆಲ್ಲ ಬಿಟ್ಟು ಹೋಗೋದದು ಬೇಡ. ಹೌದು, ನನಗೂ ಅನು ಇಲ್ಲ ಅಂದ್ರೆ ಬೇಜಾರಾಕೈತಿ. ನನ್ನ ಕಂಪ್ನಿಗೆ ಅನು ಬೇಕು ನಂಗೆ. ನೋಡೋಣ ತಡಿಪ, 2 ದಿನ ನೋಡೋಣ. ಆಫೀಸ್ ಸೂಟಿ ಕೊಡೋದಾದ್ರೂ ಕೊಡೋಣಂತೆ. ನೋಡೋಣ ಹೆಂಗಕ್ಕತ್ತ ನೋಡೋಣ. ಇನ್ನೂ 7 ತಾರೀಕು ಮಟ್ಟ ಟೈಮ್ ಐತಲ್ಲ. ನೀವು ಹೋಗಿ ಬರ್ರಿ ದವಾಖಾನಿಗೆ. ಸರಿಪ್ಪ ಬರ್ತೀವಿ ರೀ. ಈಗ ರೊಕ್ಕ ಇಲ್ದವರಿಗೆ ಅಂದ್ರೆ ಈ ಮಧ್ಯಮ ವರ್ಗ ಕುಟುಂಬ ಇರ್ತದಲ್ಲ, ಅವ್ರಿಗೆ ರೊಕ್ಕ ಇಲ್ದವರಿಗೆ ಅಯ್ಯೋ ದೇವ್ರೆ ನೋಡಕ್ ಹೋಗ್ಬೇಕನ್ನೋ ಆಸೆ ಇರ್ತೈತಿ. ಟೈಮು ಇರ್ತೈತಿ ಕೆಲವೊಂದ್ಸಲ. ಆದ್ರೆ ಹೋಗಾಕ ರೊಕ್ಕದ ಬಗ್ಗೆ ಯೋಚನೆ ಮಾಡಿ ಕೈ ಬಿಟ್ಬಿಡ್ತಾರೆ. ಆದ್ರೆ ಈ ರೊಕ್ಕ ಇದ್ದವ್ರಿಗೆ ರೊಕ್ಕ ಇರ್ತೈತಿ, ಹೋಗಕ್ ಟೈಮ್ ಇರಂಗಿಲ್ಲ. ಅಯ್ಯೋ ಅಲ್ಲಿ ಮಟ್ಟ ಹೋಗಿ ಮತ್ತೆ ಇದನ್ನ ಬೇರೆ ಬಿಟ್ಟು ಹೋಗ್ಬೇಕು, ಅದನ್ನ ಬಿಟ್ಟು ಹೋಗ್ಬೇಕು, ಅದು ಹಂಗಾತು ಇದು ಹಿಂಗಾತು ಅಂತೇಳಿ ಮತ್ತೆ ಮನೆಯಾಗಿರೋದು ಹಿಂಗಾಕತ್ ನೋಡು. ಒಟ್ಟು ನೆಮ್ಮದಿಯಾಗಿ ಹೋಗ್ಬರಕಂತೂ ಆಗಲ್ಲ. ಏಯ್ ಹೇಳ, ನಾಷ್ಟ ಮಾಡಿ ಹೇಳು. ಈಗ ಅಂದಾನಿಲ್ಲ ನಿಮ್ಮಣ್ಣ ದಸರಾ ಅಂತೇಳಿ ಹೆಂಗ ಹೋಗೋಂಗ್ ಮಾಡ್ಬೋದು. ಹೇಳಿ ನಾಷ್ಟ ಮಾಡಿ ಹೇಳಿ, ಹೊತ್ತಾಗೈತಿ.